ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ನಾಳೆ ಹೇಗೂ ಗಣಪತಿ ಹಬ್ಬ. ಪೂಜೆಗೆ ನೈವೇದ್ಯಕ್ಕೆ ತಿಂಡಿಗಳನ್ನ ಮಾಡಿಟ್ಕೊಳ್ಬೇಕಾಗತ್ತೆ. ಗಣಪನಿಗೆ ಪ್ರಿಯವಾದ ತಿಂಡಿ ಮೋದಕ. ಹಾಗಾಗಿ ಇವತ್ತು ಎಳ್ಳು ಹಾಗೆ ಕೊಬ್ಬರಿ ಬಳಸಿ ಮೋದಕ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಎಳ್ಳಿನಿಂದ ಮಾಡಿರೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ. ತುಂಬಾ ಈಸಿಯಾಗಿ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು, ಹಾಗೆ ಇದರ ಹೂರ್ಣನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಇದಕ್ಕೆ ಕಣಕನ ರೆಡಿ ಮಾಡಿಟ್ಕೊಳ್ತೀನಿ. ಅದಕ್ಕೆ 1-2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ತಿದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಇದಾದಮೇಲೆ ಚಿಟಿಕೆ ಉಪ್ಪು ಹಾಕಿ ಇದನ್ನು ಕಲಸಿಟ್ಕೊಳ್ಬೇಕು. ಮೈದಾ ಬೇಡ ಅಂತ ಹೇಳೋರು ಚಿರೋಟಿ ರವೆನಲ್ಲೂ ಸಹ ಮಾಡ್ಕೊಳ್ಬೋದು. ಆದರೆ ತಕ್ಷಣಕ್ಕೆ ಮಾಡೋಕ್ಕಾಗೋದಿಲ್ಲ. 2-3 ಗಂಟೆ ಟೈಮ್ ಆದರೂ ಚಿರೋಟಿ ರವೆ ನೆನೆಬೇಕು. ತಕ್ಷಣಕ್ಕೆ ಮಾಡ್ಕೊಳ್ತೀನಿ ಅನ್ನೋರು ಮೈದಾ ಹಿಟ್ಟನ್ನು ಬಳಸಿ ರವೆನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮಾಡ್ಕೊಳ್ಬಹುದು. ಚಿರೋಟಿ ರವೆಯಿಂದ ಮಾಡ್ಕೊಳ್ಳೋದನ್ನ ಗರಿಗರಿಯಾಗಿ ಸಹ ಚೆನ್ನಾಗಿ ಬರುತ್ತೆ. ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಬಿಟ್ಟು ಸಹ ಆರಾಮಾಗಿ ಮಾಡ್ಕೊಳ್ಬಹುದು. ಇವಾಗ ಇದು ಕಲಸಿದಾಗಿದೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ಅವಾಗವರೆಗೆ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಳಸ್ಕೊಳ್ತಾ ಇರೋದು ಕಪ್ಪೆಳ್ಳು ಬಳಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಣ ಕೊಬ್ಬರಿ, ಇದು ತಾಟಿ ಬೆಲ್ಲ ಅಂತ ಹೇಳಿ ಸಿಗುತ್ತೆ. ಹಾಗೆಯೇ 2 ಏಲಕ್ಕಿ ಬಳಸ್ಕೊಂಡಿದ್ದೀನಿ. ತಾಟಿ ಬೆಲ್ಲ ಮಾಮೂಲಿ ಬೆಲ್ಲಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ಬಳಸ್ಕೊಂಡಿದ್ದೀನಿ. ನಾನು ಮೊದಲಿಗೆ ಎಳ್ಳನ್ನು ನೀಟಾಗಿ ಕಲ್ಲುಗಳಿಲ್ಲದೆ ಇರೋ ಥರ ಸೋಸಿ ಒಂದು ಸರಿ ವಾಶ್ ಮಾಡಿ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ನಾಳೆ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತೇ ಎಳ್ಳನ್ನು ವಾಶ್ ಮಾಡಿ ಒಣಗಿಸಿ ಇಟ್ಕೊಳ್ಬೇಕು. ಬಿಸಿಲಿನಲ್ಲೇ ಒಣಗಬೇಕು ಅಂತ ಹೇಳಿ ಏನೂ ಇಲ್ಲ. ಒಂದು ಕಾಟನ್ ಬಟ್ಟೆ ಮೇಲೆ ನೆರಳಿನಲ್ಲಿಯೇ ಒಣಗಿಸಿದ್ರೂ ಆಗುತ್ತೆ. ಇದರ ನೀರಿನ ಅಂಶ ಇರಬಾರ್ದು ಅಷ್ಟೇ. ಚೆನ್ನಾಗಿ ಒಣಗಾದ್ಮೇಲೆ ಇದನ್ನು ಮಾಡ್ಕೊಳ್ಬೇಕು. ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಏನು ಕೆಡೋದಿಲ್ಲ. ಇದು ಹುರಿದು ಮಾಡಿರೋದ್ರಿಂದ, ಒಣ ಕೊಬ್ಬರಿ ಬಳಸ್ಕೊಂಡಿರೋದ್ರಿಂದ ಸಹ ಏನು ಕೆಡೋದಿಲ್ಲ. ಇದು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಇದು ಹುರ್ಕೊಳ್ಬೇಕು. ಬಿಳಿ ಎಳ್ಳಲ್ಲೂ ಸಹ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾವು ಕಪ್ಪೆಳ್ಳನ್ನ ಬಳಸಿ ಮೋದಕನ ಮಾಡ್ಕೊಳ್ತೀವಿ. ಇದಾದಮೇಲೆ ನಾನು ಒಣ ಕೊಬ್ಬರಿನ ಸಣ್ಣಕ್ಕೆ ರುಬ್ಕೊಂಡು ಬರ್ತೀನಿ. ಒಣ ಕೊಬ್ಬರಿ ರುಬ್ಕೊಂಡಿದ್ದಾಗಿದೆ. ಇದನ್ನು ಸಹ ಒಂದು ಪ್ಯಾನ್ನಲ್ಲಿ 1-2 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಇದರ ಹಸಿ ವಾಸನೆ ಇರಬಾರ್ದು. ಅವಾಗವರೆಗೆ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ತುಂಬಾ ಕೆಂಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದೊಂದು 2 ನಿಮಿಷ ಹುರಿದಾದ್ಮೇಲೆ ಅವಾಗವರೆಗೆ ಎಳ್ಳು ಸಹ ತಣ್ಣಗಾಗಿರುತ್ತೆ, ಅದನ್ನು ಸಹ ರುಬ್ಕೊಳ್ಬೇಕು. ಇದು ಇವಾಗ ಆಗಿದೆ. ನಾನು ಮತ್ತಿವಾಗ ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ತಾಟಿ ಬೆಲ್ಲನ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ 2 ಏಲಕ್ಕಿ ಹಾಕ್ಕೊಳ್ತೀನಿ. ಆನಂತರ ಹುರಿದಿರುವಂತಹ ಎಳ್ಳನ್ನು ಸಹ ಹಾಕಿ ರುಬ್ಕೊಳ್ಬೇಕು. ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ಮೋದಕಕ್ಕೆ ಬೇಕಿರುವಂತಹ ಸ್ಟಫಿಂಗ್ ಏನಿದೆ ಇದು ಅಂಟಂಟಾಗಿರಬಾರ್ದು, ಉದ್ರಾಗಿರಬೇಕು. ಹಾಗಾಗಿ ಇದನ್ನು ಒಟ್ಟಿಗೆ ರುಬ್ಲಿಕ್ಕೆ ಹೋಗಬಾರ್ದು. ಒಂದೊಂದು ನಿಮಿಷ ಬಿಟ್ಟು ಬಿಟ್ಟು ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ರುಬ್ಕೊಳ್ಬೇಕು. ಆವಾಗ ನಮಗೆ ಉದುರಾಗಿ ಆಗತ್ತೆ. ತುಂಬಾ ಅಂಟುವಂತಹ ಬೆಲ್ಲನೂ ಸಹ ತಗೊಳ್ಬಾರ್ದು. ಒಣಗಿರುವಂತಹ ಬೆಲ್ಲದಲ್ಲಿ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಪುಡಿಯಾಗಿದ್ದರೆ ನಮಗೆ ಚೆನ್ನಾಗಿರುತ್ತೆ. ಇವಾಗ ಮೋದಕದ ಸ್ಟಫಿಂಗ್ ಸಹ ರೆಡಿಯಾಗಿದೆ. ಇಲ್ಲಿ ಒಣ ಕೊಬ್ಬರಿ ಸಹ ಫ್ರೈ ಆಗಿದೆ. ಇದ್ರ ಜೊತೆಗೆ ಇವಾಗ ರುಬ್ಕೊಂಡಿರುವಂತಹ ಎಳ್ಳು ಹಾಗೆ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾವು ಇದೇ ಸ್ಟಫಿಂಗ್ನ ಬಳಸಿ ಕಡುಬು ಸಹ ಮಾಡ್ಕೊಳ್ಬೋದು. ಸಿಹಿ ಕಡುಬು ಹಬೆನಲ್ಲಿ ಬೇಯಿಸ್ಕೊಳ್ತೀವಲ್ಲ ಅದು. ಇದೇ ಸ್ಟಫಿಂಗ್ನ ಬಳಸ್ಕೊಳ್ಬಹುದು. ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಈ ರೀತಿ ಪುಡಿಯಾಗಿದ್ದರೆ ಸಾಕು.
ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕಣಕ ಸಹ ಒಂದು ಅರ್ಧ ಗಂಟೆ ನೆಂದಿದೆ. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದೇ ಸೈಜ್ನಲ್ಲಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಇವಾಗ ಪೂರಿಯ ಸೈಜಿಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಒಂದು 4-5 ಒಟ್ಟಿಗೆ ಲಟ್ಟಿಸಿಟ್ಕೊಂಡ್ರೆ ಸ್ಟಫ್ ಮಾಡಿಕೊಂಡು ಎಣ್ಣೆಯಲ್ಲಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಬಹುದು. ರೌಂಡ್ ಶೇಪ್ನಲ್ಲಿ ಲಟ್ಟಿಸ್ಕೊಳ್ಬೇಕು. ರೌಂಡ್ ಶೇಪ್ನಲ್ಲಿ ಬರಲ್ಲ ಅಂತ ಹೇಳೋರು ಒಂದು ಬೌಲ್ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ಆಯಿತು. ಲಟ್ಟಿಸಾದ್ಮೇಲೆ ಈ ರೀತಿ ಒಂದೇ ಸರಿನೂ 4-5 ಲಟ್ಟಿಸಿಟ್ಕೊಳ್ತೀನಿ. ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಸ್ಟಫಿಂಗ್ನ ಒಳಗಡೆ ಹಾಕಿ ನಾವು ಹೇಗೆ ಸೀರೆಯ ನೆರಗನ್ನು ಮಾಡ್ಕೊಳ್ತೀವಿ ಆ ರೀತಿ ನಿಧಾನಕ್ಕೆ ಸುತ್ತಲೂ ಈ ರೀತಿ ನೆರಿಗೆ ಮಾಡ್ಕೊಂಡು ಬರಬೇಕು. ಇದಾದಮೇಲೆ ಈ ರೀತಿ ಒಂದ್ಸರಿ ಟ್ವಿಸ್ಟ್ ಮಾಡಿ ಟೈಟಾಗಿ ಮೇಲ್ಗಡೆ ಪ್ರೆಸ್ ಮಾಡ್ಕೊಳ್ಬೇಕು. ಇದು ಓಪನ್ ಆಗದೇ ಇರೋ ರೀತಿಯಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಒಂದ್ಸರಿ ಟ್ವಿಸ್ಟ್ ಮಾಡ್ಕೊಳ್ಬೇಕು ಸುತ್ತಲೂ, ಆವಾಗ ನಮಗೆ ಮೋದಕದ ಶೇಪ್ ಈ ರೀತಿ ಚೆನ್ನಾಗಿ ಬರುತ್ತೆ. ಒಂದೊಂದೇ ಈ ರೀತಿ ನಿಧಾನಕ್ಕೆ ಮಾಡ್ಕೊಂಡು ಬಂತು ಅಂತ ಹೇಳಿದರೆ ನಮಗೆ ಮೋದಕ ರೆಡಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಆ ರೀತಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ ನಿಧಾನಕ್ಕೆ ಸುತ್ತಬೇಕು. ಈ ರೀತಿ ಸುತ್ತಿದಾಗ ಮಾತ್ರ ಆ ರೀತಿ ನಮಗೆ ಶೇಪ್ ಸಿಗುತ್ತೆ. ಮೇಲ್ಗಡೆ ನೀಟಾಗಿ ಪ್ರೆಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಒಳಗಡೆ ಇರೋಂಥ ಸ್ಟಫಿಂಗ್ ಹೊರಗಡೆ ಬಂದು ಎಣ್ಣೆ ಎಲ್ಲ ಗಲೀಜಾಗುತ್ತೆ. ಹಾಗೆ ನೀಟಾಗಿ ಕ್ಲೋಸ್ ಆಗೋ ರೀತಿಯಲ್ಲಿ ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಅದು ಅಂಟ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಅದ್ರ ಮೇಲೆ ಹಾಕಿ ಇದನ್ನ ಟೈಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಮೋದಕಗಳು ರೆಡಿ ಆಗುತ್ತೆ. ಒಂದು ಸಾರಿಗೆ ಕಡಾಯಿನಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಹೈ ಫ್ಲೇಮ್ನಲ್ಲಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಕಪ್ಪಗಾಗ್ಬಿಡುತ್ತೆ ಮತ್ತು ಬೆಂದಿರೋದಿಲ್ಲ, ಮೆತ್ತಗಾಗೋಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3-4 ನಿಮಿಷನಾದರೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಮೋದಕಗಳು ಎಣ್ಣೆಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಉಲ್ಟಾಗೋಗುತ್ತೆ. ನೀವೆಷ್ಟೇ ಇದನ್ನು ಮತ್ತೆ ಸೀದಾ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೂ ಅದು ಆಗೋದಿಲ್ಲ. ಅದೇ ಇರೋವಂಥದ್ದು ಇದರಲ್ಲಿ ಕೆಲಸ. ನಾವೇ ಅದನ್ನು ಹಿಡಿದು ಸುತ್ತಲೂ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಮುಂದೆ ತಿರುಗೋದೇ ಇಲ್ಲ. ಅದು ನಾವೇ ಕೈನಲ್ಲಿ ಹಿಡಿದು ಸುತ್ತಲೂ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು 3-4 ನಿಮಿಷನಾದರೂ ಆಗುತ್ತೆ ಇದು ಬೇಯಲಿಕ್ಕೆ. ಒಂದು ಕಡೆ ಇದು ಮಾಡ್ತಾ ಮಾಡ್ತಾ ಇನ್ನೊಂದು ಕಡೆ ಮೋದಕಗಳನ್ನ ಬೇಕಾದ್ರೆ ರೆಡಿ ಮಾಡ್ಕೊಳ್ಬಹುದು. ಅಷ್ಟು ನಿಧಾನಕ್ಕೆ ಆಗ್ತಾ ಇರುತ್ತೆ ಇದು. ಸ್ವಲ್ಪ ಗೋಲ್ಡ್ ಕಲರ್ ಬರ್ತಾ ಇರೋ ಹಾಗೆ ಇದನ್ನು ತೆಗಿಬೇಕು. ಜಾಸ್ತಿನೂ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಇಷ್ಟು ಕಲರ್ ಬಂದಿದ್ರೆ ಸಾಕು. ಗಣಪನ ಪ್ರಿಯವಾದ ತಿಂಡಿ ಮೋದಕ ರೆಡಿಯಾಗಿದೆ. ಇವಾಗ ನೀವು ಸಹ ಒಂದ್ಸಾರಿ ಈ ರೀತಿ ಮೋದಕನ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಸಹ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ.
ಹಬ್ಬಕ್ಕೆ ಈ ನೈವೇದ್ಯನ ಒಂದ್ಸರಿ ಮಾಡ್ಕೊಳ್ಳಿ. ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.